ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನೀವು ಭಾಳ ಮಂದಿ ಕಮೆಂಟ್ ಮಾಡತ್ತಿರ್ಕಿ ಅಣ್ಣ ನಿಮ್ ಲವ್ ಸ್ಟೋರಿ ಹೇಳಿ, ನಿಮ್ ಲವ್ ಸ್ಟೋರಿ ಹೇಳತ್ತೀವಿ. ಅದ್ರ ಸಂಬಂಧ ನಿಮ್ಮ ಸಂಬಂಧ ಸ್ಪೆಷಲ್ ಇವತ್ತು ವಿಡಿಯೋ ಮಾಡತ್ತೀವಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಐಡಿ ಏನಂತ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇನ್ಸ್ಟಾಗ್ರಾಮ್ದಾಗ ಪ್ರೀತಿ ಕೊಡತ್ತಿರಲಿಲ್ಲ, ಒಂದ್ ಸ್ವಲ್ಪ ಯೂಟ್ಯೂಬ್ ಒಳಗೂ ಸ್ವಲ್ಪ ಪ್ರೀತಿ ಕೊಡ್ರಿ. ಬರೀ ಸ್ಟಾಪ್ ಮಾಡೋಣ. ನಮ್ ಲವ್ ಸ್ಟೋರಿ ರೀ ಕಾಲೇಜ್ ಅಂತ ಸ್ಟಾರ್ಟ್ ಆಗಿತ್ತು. ನಾ ಇವ್ರಗ ಫಸ್ಟ್ ಪೈಲ ನೋಡೀನಿ. ಇವ್ರು ಸೈಲೆಂಟ್ ಆಗಿ ಫ್ರೆಂಡ್ಸ್ ಜೋಡಿ ಅದು ಕುಂಡಿರ್ತಿದ್ರು. ಆಮೇಲೆ ನಂದೊಂದು ಕ್ಲಾಸ್ಮೇಟ್ ಇದ್ರು, ಅವರು ಮೆನ್ಷನ್ ಮಾಡಿರು ಇವ್ರಗ. ಆಮೇಲೆ ನಾ ಕ್ಲಿಕ್ ಮಾಡಿ ನೋಡೀನಿ. ನೋಡಾಂತ್ಲಿ ಆಮೇಲೆ ಇವ್ರ ಸ್ಟೋರಿ ನೋಡೀನಿ. ಇವ್ರು ನನಗೆ ಫಾಲೋ ಮಾಡಿರು. ಆಮೇಲೆ ನಾನು ಫಾಲೋ ಬ್ಯಾಕ್ ಕೊಟ್ಟೀನಿ. ಆಮೇಲೆ ಮೆಸೇಜ್ ಮಾಡಿರು ಥೋಡೆ ದಿವಸ ಕಾಣ್ಲಿಕ್ಕೆ, ನೀ ಎಲ್ಲಿರ್ತಿ, ಯಾವ ಕಾಲೇಜ ಅದೆಲ್ಲ ಕೇಳಿರು. ನಾ ಹೇನ್ಕಿ ನನ್ನ ಸರ್ದಾರ್ ಕಾಲೇಜ, ನಾ ಬಿ ಆದ ಕಾಲೇಜಿಗೆ ಹೋಗ್ತೀನಿ, ನಾ ನಿನಗೆ ಯಾವಾಗೂ ನೋಡೇ ಇಲ್ಲ. ನಾ ಅಂದಿನ್ಕಿರಿ, ನಾ ನಿಮಗೆ ನೋಡೇನಿ, ನೀವು ನನಗೆ ನೋಡೇ ಇಲ್ಲ ಹಿಂಗಂದಿರಿ. ಆಮೇಲೆ ಆಯ್ತು ಕಿ ನೀ ನಾಳೆ ಬಾ, ನಾನು ನಿಂಗೆ ನೋಡ್ತೀನಿ ಹಿಂಗಂದ್ರು. ಆಮೇಲೆ ನಾಳೆ ಹೋದ್ನಿರಿ. ಆಮೇಲೆ ನನ್ನ ಕಡೆ ನೋಡಿರು, ಸ್ಮೈಲ್ ಕೊಟ್ಟರು. ಆವಾಗಿಂತ್ರ ಗುರ್ತಾಯಿತು. ಆಮೇಲೆ ಮೆಸೇಜ್ ಆಗಿ ಮಾತಾಡಕತ್ತು. ಆಮೇಲೆ ಫೋನ್ ನಂಬರ್ ಇಸ್ಕೊಂಡು ಫೋನಾಗಿ ಮಾತಾಡಕತ್ತವ್ರಿ. ಆಮೇಲೆ ನೋಡ್ತಾ ನೋಡ್ತಾ ಒಂದು ಸ್ವಲ್ಪ ಪ್ರೀತಿ ಆಗಕತ್ತಿತ್ತು. ಇವ್ರಿಗೂ ನಂದು ಅಂದ್ರೆ ಹಿಂಗೆ ಸವಯ್ ಬೀಳ್ತೈತಲ್ರಿ, ಅದು ಬಿತ್ತುಕಿ ನಾ ಈಕಿನ ಜೋಡಿ ಮಾತಾಡಿಂತ್ರೆ ನಂಗೆ ಖುಷಿ ಸಿಗ್ತೈತಿ. ನನಗೂ ಇವ್ರ ಜೋಡಿ ಮಾತಾಡಂದ್ರೆ ಖುಷಿ ಸಿಗ್ತೈತಿ. ಅದು ನಮಗೆ ತಿಳಿಯತ್ರಿ. ಅವಾಗ ಒಂದು ಸ್ವಲ್ಪ ಭೀ ಅಂದ್ರೆ ಮಾತಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದ್ರೆ ಅದು ಮನಸ್ಸಾಗ ಹೆಂಗಾರೆ ಅನಿಸ್ತೈತ್ರಿ. ಅಂದ್ರೆ ನಮ್ಮ ಕಡೆ ಭೀ ನನ್ನ ಸ್ವತಃ ಫೋನ್ ಇರಲಾಗಿತ್ತು. ಇವ್ರನ್ನ ಸರ್ಕೆ ಮೆಸೇಜ್ ಮಾಡಲಿ ಹಿಂಗಾದು. ಆಮೇಲೆ ಈಗ ನೀ ಸಾಕು ಮಾಡಿ ನಾ ಹೇಳ್ತೀನಿ. ಈಗ ನಾ ಹೇಳ್ತೀನಿ ನೋಡ್ರಿ. ಒಂದ್ಸರ್ತಿ ಏನಾಯ್ತು ಅಂದ್ರೆ, ಕಾಲೇಜ್ ಒಳಗ ಅಂದ್ರೆ ಯಾವ್ದೋ ಒಂದು ಫಂಕ್ಷನ್ ಇತ್ತು, ಸ್ಟ್ರೈಕ್ ಇತ್ತು. ಅವ್ನು ಸುವರ್ಣ ಸೌದ ಕಡೆ ಬಯಲಿದ್ರು. ಮತ್ತ ಅವಾಗ ಅಂದ್ರ ಮುಂಜಾನೆ ಒಂದ್ ಸ್ವಲ್ಪ ನಾವು ಮಾತಾಡಿದ್ವು, ನಾಳೆ ನೀ ಬಂದು ಮಾತಾಡ್ಸ್ಕಿ ಅಂತ ಹೇಳಿ ಅಂತ. ಆದಷ್ಟು ನಾ ಏನಿಕಿ ನಾನು ಬಂದು ಪೈಲ ಮಾತಾಡ್ಸ್ತೇನೆ ಅಂತೇಳಿ ಕ್ರಾಲಿಸ್ ಹೋಗಿ ಮಾತಾಡ್ಸಕ್ ಒಂದ್ ಸ್ವಲ್ಪ ಧೈರ್ಯ ಆಗೋದಾಗಿತ್ತು. ಆ ಕಾರಣದಿಂದ ಪೈಲ ಈಚೆ ಮಾತಾಡ್ಸೇವ ನನ್ನ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರ, ಅಲ್ಲಿ ಹೋಗಂತೆ ಮತ್ತ ಒಂದ್ ಸ್ವಲ್ಪ ಇವ್ರ ಮಮ್ಮಿಗಳು ಹೇಳಿ ಬರ್ಲಾಗಳು ಅಂತ. ಆ ಕಾರಣಾಗ ಒಂದ್ ಸ್ವಲ್ಪ ಬಂದ್ ಈಚೆ ಮತ್ ಬಂದ್ ಆದಷ್ಟು ಒಂದ್ ಸ್ವಲ್ಪ ಫೋನ್ ಇಸಿದ್ ಕೊಟ್ರಿ, ಒಂದ್ ಸ್ವಲ್ಪ ಮಮ್ಮಿಗೆ ಫೋನ್ ಹಚ್ತೆ ಅಂತೇಳಿ. ಮತ್ತ ಅವಾಗ ನನ್ನ ಕಡೆ ಫೋನ್ ಇರ್ಲಾಗಿತ್ತು. ಅವಾಗ ಒಂದ್ ಸ್ವಲ್ಪ ದೋಸ್ತನ ಫೋನ್ ಇಸಿದ್ ಮತ್ತ ಇವ್ರ ಮಮ್ಮಿಗೆ ಫೋನ್ ಹಚ್ಚಿ ಮಾತಾಡಿಳು ಅಂತ. ಆಮೇಲೆ ಮತ್ತ ಅಲ್ಲಿಂದ ಮತ್ತೊಂದ್ ಸ್ವಲ್ಪ ಪ್ರೀತಿ ಹಚ್ಚಾಗಾಯ್ತು. ನಾಳೆ ನಮ್ಮ ಮನೆಯೊಳಗೆ ಗೊತ್ತಾಗೋದೈತಿ ಆ ವಿಷಯ. ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಈಗತ್ತ ಚಲೋ ಏನು. ಮತ್ತ ಆ ಕಾರಣ ಅಂದ್ರೆ ಒಂದ್ ಸ್ವಲ್ಪ ಧೈರ್ಯ ಆಗಲೈತಿ ನಮ್ಮ ಮನೆಯೊಳಗೆ ಹೇಳ್ಬೇಕಂತ ಹೇಳಿ. ಖರೆ ಆದ್ರೂ ಹೆಂಗಾರ ಮಾಡಿ ಧೈರ್ಯ ಮಾಡ್ಕೊತ ಹೇಳಿ. ಈಗ ಅನ್ನಕತ್ತ ಹೇಳಿವಿ, ಈಗ ಬ್ಯಾಡ್ರಿ ಮುಂದೆ ಹೇಳೋಣ ಅಂತ ಹೇಳಿ. ನಾ ಏನು ಇಂದ್ರ ನಾಳೆ ಗೊತ್ತಾಗೋದೈತಿ ಮತ್ತೆ ಹೇಳ್ಬೇಕಂತ ಹೇಳಿ. ಮತ್ತ ಅದು ಏನ್ರು ಒಂದ್ ಸ್ವಲ್ಪ ಧೈರ್ಯದ ಮಾಡಿ ಹೇಳಿ ಮನೆಯೊಳಗ. ಮಮ್ಮಿ ಅನ್ನಕತ್ತರಿಕಿ ಆಯ್ತು ನಿನ್ನ ಮನಸ್ಸಿದ್ರ ಸಾಕಂದ್ರು. ಮತ್ ನಮ್ಮ ಮಮ್ಮಿ ನಮ್ಮ ಆಯಿ ಬಿ ಒಂದ್ ಸ್ವಲ್ಪ ಮಾಡ್ಕೊಂಡ್ರು. ಮತ್ ನಂಗೆ ಇನ್ನೊಂದ್ ಸ್ವಲ್ಪ ಖುಷಿ ಬಿಟ್ಟಿತ್ಕಿ ಮಾಡ್ಕೋಬೇಕಂತ ಹೇಳಿ. ಮತ್ತ ಆ ಕಾರಣ ನಮ್ಮ ಊರ ಜಾತ್ರೆ 3 ವರ್ಷ ಬಿಟ್ಟು ಆದೈತಿ. ಆ ಕಾರಣ ನಮ್ಮ ಮಮ್ಮಿ ನಮ್ಮ ಆಯಿ ಹೇಳಿಕಿ ಅಂದ್ರೆ ತರ್ತೀನಿ ಈ ವರ್ಷ ಜಾತ್ರೆಗೆ ಅಂತ ಹೇಳಿ. ನಮ್ಮ ಮಮ್ಮಿ ನಮ್ಮ ಆಯಿ ಅನ್ನಕತ್ತರಿಕಿ ಬ್ಯಾಡ, ಒಂದ್ ಸ್ವಲ್ಪ ಒಣಗಿ ಏನ್ರ ಅಂತಾರತ್ತ ಹೇಳಿ. ನಾವ್ ಒಂದ್ ಸ್ವಲ್ಪ ಮತ್ತೊಂದ್ ಸ್ವಲ್ಪ ಹಠ ಮಾಡಿಕಿ ಎಲ್ಲ ನಾ ತಗೊಂಡ್ ಬರಾವ್ ಅಂತ ಹೇಳಿ. ಅದ್ರ ಮಮ್ಮಿ ಮತ್ ಬೇಡ ಆಯ್ತಿರ್ಕಿ. ಮತ್ತ ಅದ್ರ ನಾನು ಒಂದ್ ಸ್ವಲ್ಪ ಆತಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿ ಅಂದ್ರೆ ತಗೊಂಡಿಗಿ ತಗೊಂಡ್ ಹೋಗಂದೆ. ಮತ್ತ ಆಮೇಲೆ ಮತ್ ಮನಿಯೊಳಗೆ ಎಲ್ರಿಗೂ ಗೊತ್ತಾಯ್ತು. ಆಮೇಲೆ ಅಲ್ಲಿಂದ ನಾವು ಜಾತ್ರೆ ಅದು ಮುಗಿಸಿದವ್ರಿ. ಆಮೇಲೆ ಇವ್ರಂದ್ರ ಊರಿಗೆ ಹೋದರ್ರಿ. ಮತ್ತು ನನ್ಗೆ ಊರಿಗೆ ಬಿಟ್ರಿ ನಾನು ಬೆಳಗಾವಿಗೆ. ಆಮೇಲೆ ಅಲ್ಲಿಂದ್ರ ಮತ್ತೆ ಸ್ಟಾರ್ಟ್ ಐತ್ರಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಅಲ್ಲಿಂದ್ರ ಸ್ಟಾರ್ಟ್ ಐತ್ರಿ. ಮತ್ತೆ ಏನು ಮಾಡೋದು, ಕಾಲ್ ಒಳಗೆ ವಿಡಿಯೋ ಕಾಲ್ ಮೆಸೇಜ್ ಇಲ್ಲಿ ತನ ಅಷ್ಟೇ. ಯಾಕಂದ್ರೆ ಅದು ಲಾಂಗ್ ಡಿಸ್ಟೆನ್ಸ್. ಯಾಕಂದ್ರೆ ಇವ್ರು ಕೊಲ್ಲಾಪುರ ಒಳಗೆ ಇರ್ತಿದ್ರು, ನಾ ಬೆಳಗಾವಿದಾಗ. ಮತ್ತೆ ಎಷ್ಟು ದೂರ ಆಗ್ತೈತ್ರಿ. ಮತ್ತೆ ಯಾವಾಗರೆ ಅಷ್ಟೇ ಬರ್ತಿದ್ರು, ಯಾವಾಗರೆ ಅಂದ್ರೆ 2 ತಿಂಗಳು ಬಿಟ್ಟು ಯಾವಾಗರೆ ಅಷ್ಟೇ ನನಗೆ ಮೀಟ್ ಆಗ ಬರ್ತಿದ್ರಿ. ಬಿ ವಿಡಿಯೋ ಕಾಲ್ ಒಳಗೆ ಹಿಂಗ ಅನಿಸ್ತಿದ್ರಿ, ವಿಡಿಯೋ ಕಾಲ್ ಒಳಗೆ ಮಾತಾಡ್ತಾರೆ ಇವ್ರು ನನ್ ಮುಂದೆ ಅದಾರು, ಇವ್ರು ನನ್ನ ಕಡೆ ದೂರ ಇಲ್ಲ, ನಮ್ಮೊಳಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇಲ್ಲ ಹಿಂಗ ಅನಿಸ್ತಿದ್ರಿ. ಆಮೇಲೆ ಇವಾಗ ಬಿ ಇವ್ರು ಬರ್ತಿದ್ರು, ಹಿಂಗ ಅನಿಸ್ತಿದ್ಕಿ ನಾ ಇವ್ರು ಬಿಡಬಾರ್ದ, ಇವ್ರು ಮತ್ ಹೋಗಿ ಕಳಿಸಬಾರ್ದು. ಮತ್ ಕಳಿಸಿದಂದ್ರಕಿ ಹಿಂಗ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಮತ್ ಆಗ್ತೈತ್ರಿ. ಇವ್ರಿಗೆ ಯಾವಾಗೂ ನಾ ಬಸ್ಸಿಗೆ ಕುಣ್ಸಾಗ್ ಹೋಗ್ತಿದ್ರಿ, ನನಗ್ ಉಲ್ಟಾ ಹಾಳಾಗ್ ಬರ್ತಿದ್ರಿ. ಇವ್ರು ಹೊಂಟಾರು ಭಾಳ ಹಾಳಾಗ್ ಬರ್ತಿದ್ರಿ. ಇವ್ರು ಬರ್ತಿದ್ರು ಹಿಂಗ್ ಖುಷಿ ಅನಿಸ್ತೈತ್ರಿ ನಂಗ. ಬಂದಾರು ಇವ್ರು ಹೋಗ್ತಿರುವಾಗ ನಂಗೆ ಭಾಳ ಆಗಿ ಬರ್ತೈತ್ರಿ. ಯಾಕಂದ್ರೆ ಮತ್ ಲಾಂಗ್ ಡಿಸ್ಟೆನ್ಸ್ ಆಗ್ತೈತ್ರಿ ಅದ್ರ ಸಂಬಂಧ. ಮತ್ ಹಂಗಾಯ್ತ್ರಿ. ಮತ್ ಗಣಪತಿಗ್ ಬಿ ಇವ್ರ ಮನೆಗೆ ಹೋಗಿದ್ನ. ಅವಾಗ ಬಿ ಕರ್ಕೊಳಕ್ ಬಂದಿದ್ರಿ ನನ್ನ. ಅಲ್ಲಿ ಬಿ ಗಣಪತಿ ತಂದುರಿ. ಆಮೇಲೆ ಎಂಜಾಯ್ ಮಾಡಿದ್ವು. ಅಲ್ಲಿ ಗಾರ್ಡನ್ ತಿರುಗಾಡಕ್ ಹೋಗಿದ್ವಿ. ಮತ್ತು ರಾತ್ರಿ ಎಲ್ಲಾರಿಗೂ ಕೂಡಿ ಗಣಪತಿ ನೋಡಾಕ್ ಹೋದ್ರಿ. ಅವಾಗ ಬಿ ಭಾಳ ಎಂಜಾಯ್ ಮಾಡಿದ್ವು. ಆಮೇಲೆ ಮತ್ತೆ ಅಲ್ಲಿಂದ್ರ ಲಾಂಗ್ ಡಿಸ್ಟೆನ್ಸ್ ಚಾಲು ಐತ್ರಿ. ಮತ್ತು ಇವ್ರು ನನಗೆ ಬಂದಿದ್ರಿ ಕೊಲ್ಲಾಪುರದಿಂದ ಬೆಳಗಾವಿಗೆ ಬಿಡಾಕ. ಆಮೇಲೆ 1 ದಿವಸ ರೀ ಇದ್ದರಿ ನಮ್ಮ ಮನೆಯೊಳಗ. ಆಮೇಲೆ ಭಾಳ ಖುಷಿ ಅನ್ಸೈತ್ರಿ ಇವ್ರ ಜೋಡಿ ನಾ ಅದೇನಿ, ಎಷ್ಟು ಖುಷಿ ಅನ್ಸಾತೈತ್ ನಂಗೆ. ಆಮೇಲೆ ಮತ್ತೆ ನಾ ಬೆಳ್ಸಕ್ ಬೆಳಾಕ್ ಹೋಗೇನ್ರಿ. ಮತ್ತೆ ನನಗೆ ಅವಾಗ ಹಾಳಾಗಿ ಬರಾತಿತ್ತು. ಮತ್ತೆ
थोडे दिवस ಖುಷಿ ಸಿಕ್ಕಿತ್ತು, ಮತ್ ಈಗ ಲಾಂಗ್ ಡಿಸ್ಟೆನ್ಸ್ ಮತ್ ಚಾಲು ಇಲ್ಲಿಂದ್ರ ಲಾಂಗ್ ಡಿಸ್ಟೆನ್ಸ್ ಮತ್ ಹೋದ್ರಿ ಇವ್ರು ಕೊಲ್ಲಾಪುರ್ಕ, ಮತ್ ನಾ ಬಿ ಆ ಕಡೆ ಸೆಪ್ಟೆಂಬರ್ ಒಳಗ್ರಿ ಅದ. ಆಮೇಲೆ ಇರ್ವಾತು ಹಂಗ ತೆಗ್ದೋರಿ. ಮತ್ ರೀ ನಮ್ಮೂರ್ ಜಾತ್ರೆ ಇತ್ತು. ನಮ್ಮೂರ್ ಜಾತ್ರೆ ಇದ್ದಾಗ ಬಂದಿರ್ರಿ 2 ದಿವಸ ಬಂದಿರ್ರಿ, ಅದು ಕರ್ಕೊಳಕ್ ಹೋಗಿರಿ 2 ದಿವಸ ಮತ್ತೆ ಎಂಜಾಯ್ ಮಾಡಿದಿರಿ. ಮತ್ ಲಾಂಗ್ ಡಿಸ್ಟೆನ್ಸ್. ಆಮೇಲೆ ನನ್ ಜನವರಿ ಒಳಗ್ ಬರ್ಡೇ ಐತ್ರಿ 13 ತಾರೀಕಿಗೆ. ಇವ್ರ ನನಗೆ ಅಂದಿದ್ರಿ ಕಿ ನಾ 13 ತಾರೀಕ ಬರ್ತೇನಂತ. ಮತ್ ನಮಗೂ ಹಂಗ ಅನ್ಸಿದ್ರಿ ಕಿ ಇವ್ರು 13 ತಾರೀಕ ಬರ್ತಾರಂತ. ಆಮೇಲೆ ನನಗ್ ಸುಳ್ಳು ಹೇಳಿ ಕರ್ಸಿರ್ರಿ ಸಿಬಿಟಿ ಕಿ ಹಿಂಗ ಒಂದ್ ಅಣ್ಣಾಗ 100 ರೂಪಾಯಿ ಕೊಡೋದಾವು, ಮತ್ತ ಅಣ್ಣ ಕಡೆ 100 ರೂಪಾಯಿ ಇಲ್ಲ, ಮತ್ ನೀ ಕೊಡಾಕ್ ಬಾ ಅಂತ. ಮತ್ ನನಗೆ ಹಿಂಗ ಅನ್ಸಿದ್ರಿಗೆ ಹಾ ಇವ್ರು ಖರೇನು ಹೇಳತ್ತಾರು, ಇವ್ರೇ 13 ತಾರೀಕಿಗೆ ಬರ್ತೇನೆ ಅನ್ನತಾರು, ಮತ್ ಇವ್ರಾಗ ಇನ್ನ ಬರ್ತಾರು. ಆಮೇಲೆ ನಾರಿ ಇಲ್ಲಿಂದ್ರ ಹೋದ್ರಿ ಬಸ್ಲಿಕ್ಕೆ ಇವ್ರ ಜೋಡಿ ಫೋನ್ ಒಳಗೆ ಮಾತಾಡ್ಕೊಂತ. ಇವ್ರು ನನಗೆ ಸಾಕಿ ಕೇಳ್ತಿರು ಕಿನಿ ಎಲ್ಲದಿ. ನಾ ಅಂತೀನಿ ಇವ್ರು ಇಷ್ಟೇ ಕೇಳ್ತಾರ ತರ್ಬಿ ನನ್ನ ತಲೆಯೊಳಗೆ ಅದು ಯೋಚನೆ ಬಂದೇ ಇರ್ರಿ ಕಿ ಇವ್ರು ಅದಕ್ಕೆ ಕೇಳ್ತಿರ್ಬೋದು ಕಿನಿ ಎಲ್ಲಿ ಮುಟ್ಟಿದ್ಯಾ ಅಣ್ಣ ವೇಟ್ ಮಾಡಾತವನು ಹಿಂಗೆಲ್ಲ ಹೇಳ್ತಿರ್ರಿ ನಂಗೆ. ಆಮೇಲೆ ನಾವು ಹೋದ್ನಿರಿ ಅಣ್ಣ ಬರೋದು ವೇಟ್ ಮಾಡೇನ್ರಿ. ಆಮೇಲೆ ನೋಡ್ತೇನ್ರಿ ಅವ್ರು ದೂರ್ಲಿ ವಿಡಿಯೋ ಮಾಡತ್ತಾರು. ಒಮ್ಮೆ ಅಜ್ಜ ಬಂದಿರಿಕಿ ನಾ ಇವ್ರು ಬಂದಾರಂತ ಭಾಳ ಖುಷಿ ಅನ್ಸತ್ರಿ ಅವಾಗ ಕಿ ಇವ್ರು ಬಂದಾರು. ಮತ್ತು ನನಗೆ ಸುಳ್ಳು ಭೀ ಹೇಳಿದಾರು, ಸರ್ಪ್ರೈಸ್ ಕೊಟ್ಟಿದಾರು. ಆಮೇಲೆ ಕೊಡಾಂತ್ಲೆ ಸರ್ಪ್ರೈಸ್. ಆಮೇಲೆ ಹೋದರಿಕ್ಕಿಲ್ಲಾದಾಗ ಭಾಳ ಮಾತಾಡಿದ್ದು ಬಿ. ಆಮೇಲೆ ನಾನಿರಿ 11 ತಾರೀಕು ಇವ್ರು ಬಂದಿರ್ರಿ. ಆಮೇಲೆ ನಾನೇ 13 ತಾರೀಕಕ್ಕೆ ನೀವು ಬರೋರಿದ್ರಿ. ಮತ್ತು ಈಗ ಬಂದಿರಿ ನಿನಗೆ ಸರ್ಪ್ರೈಸ್ ಕೊಡೋ ಸಂಬಂಧ ಬಂದೀನಿ ಹಿಂಗಂದೇರಿ. ಆಮೇಲೆ 13 ತಾರೀಕರಿ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದು ರೀ ಕ್ಯಾಫೆದಾಗ. ಮತ್ತು ಸರ್ಪ್ರೈಸ್ ಕೊಟ್ಟಿರಿ. ಮತ್ತು ಸರ್ಪ್ರೈಸ್ದಾಗ ನಂಗೆ ಚಾಳ ಕೊಟ್ಟಿರ್ರಿ ಅವ್ರು. ಆದವು ಬಿ ಆ ಚಾ ಬಿ ನೋಡ್ರಿ ನಮ್ಮ ಮಮ್ಮಿ ಭಾಳ ಖುಷಿ ಅನ್ಸತ್ರಿ ಕಿ ನನ್ನ ಸಂಬಂಧ ಇವ್ರು ಚಾಳ ತಂದಾರು. ಭಾಳ ಖುಷಿ ಅನ್ಸತಿ. ಮತ್ತು ಈಗ ಬಿ ನನ್ನ ಸಂಬಂಧ ಸರ್ಪ್ರೈಸ್ ಇತ್ರಿ. ಎಷ್ಟು ದಿವಸ ಹೇಳಿಲ್ರಿ ಕಿ ನಾನು ನಿನ್ನ ಸಂಬಂಧ ಚಾಳ ತೊಗೊಂಬಂದೇನಿ, ಆ ಥರ ಸಂಬಂಧ ರೊಕ್ಕ ಜಮಾ ಮಾಡೀನಿ, ಏನು ಭೀ ಹೇಳಿರ್ಕಿರೋರಿ ನಾನು. ಭಾಳ ಖುಷಿ ಅನ್ಸಾತೈತ್ರಿ ಕಿ ಇವ್ರು ನನ್ನ ಸಂಬಂಧ ಇಷ್ಟೆಲ್ಲ ಮಾಡತ್ತವ್ರು. ಇವ್ರ ಲೈಫ್ ಒಳಗನ ಎಲ್ಲಿ ಇದ್ದಿರ್ಬೇಕ್ರಿ. ಭಾಳ ಖುಷಿ ಅನ್ಸಾತೈತ್ರಿ ಅವಾಗ. ಮತ್ತು ಅಲ್ಲಿಂತರ ಐತ್ರಿ. ಆಮೇಲೆ ಅವ್ರು ಇಲ್ಲೇ ಬಂದಿದ್ರು ಬೆಳಗಾವಿದಾಗ. ಮತ್ತು ಇನ್ನೂ ಮೀಟ್ ಆಗೋದ್ರಿ. ಈಗ ಅನ್ಸಾತೈತಿ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಮುಗ್ದೈತ್ರಿ. ಹಿಂಗ ಅನ್ಸಾತೈತ್ರಿ ಕಿ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಮುಗ್ದೈತಿ. ಮತ್ತು ಈಗ ನಾವಿಬ್ರು ಒಂದು ಜೋಡಿನ ಅದೇವಿ, ದಿನ ಮೀಟ್ ಆಗ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ. ನಾ ಇವ್ರ ಕಡೆ ಅದೇವಿ, ಇವ್ರು ನನ್ನ ಕಡೆ ಅದಾರು. ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಇವ್ರು ದೂರ ಇರ್ದರು. ಇವ್ರಿಗೆ ಏನಾರ ಅಂದ್ರೆ ಆರಾಮದು ಇರುಲ್ಲ ಆದ್ರೆ ಹೆಂಗ. ಈಗ ಇವ್ರು ನಮ್ಮ ಕಡೆನ ಅದಾರು, ಇವ್ರಿಗೆ ಆರಾಮ್ ಇರುಲ್ಲ ಆದ್ರೆ ಬಿ ನಾ ಇವ್ರ ಜೋಡಿ ಅದೇನಿ, ಇವ್ರು ನನ್ನ ಜೋಡಿ ಅದಾರು ಕಾಳಜಿ ತಗೊಳಕ್ಕೆ. ನಾ ಇವ್ರಿಗೆ ಕಾಳಜಿ ತಗೋತೀನಿ, ಮತ್ತು ಇವ್ರು ನಂದು ಕಾಳಜಿ ತಗೋತಾರು. ಭಾಳ ಖುಷಿ ಅನ್ಸಾತೈತ್ರಿ. ಆಮೇಲೆ ಥೋಡೆ ದಿವಸ ಅಲ್ಲೇ ಇದ್ರು. ಆಮೇಲೆ ಥೋಡೆ ದಿವಸ ನಮ್ಮ ಮನೆ ಕಡೆ ಬಂದಿದ್ದರ್ರಿ, ಇಲ್ಲೇ ರೂಮ್ ಮಾಡಿ. ಆಮೇಲೆ ಇನ್ನಷ್ಟು ಖುಷಿ ಅನ್ಸತ್ರಿ ಕಿ ಅಲ್ಲಿ ನಾ ಬಸ್ಲಿ ಹೋಗಾಕ ಆಗ್ತಿತ್ರಿ ಆ ರೂಮ್ ಕಡೆ. ಮತ್ತು ಈಗ ಇದು ಇಲ್ಲೇ ಬಂದಾರಿ ನಮ್ಮ ಮನೆ ಕಡೆನ ಇರಾಕ. ಮತ್ತೇನು ಭಾಳ ದೂರ ಭೀ ಇಲ್ಲಿರಿ ಇಲ್ಲಿಂದ. ಈಗ ರೀ ಇನ್ನಷ್ಟು ಖುಷಿ ಅನ್ಸಾತೈತ್ರಿ ಕಿ ಇವ್ರು ಇಲ್ಲೇ ಬಂದದಾರಂತ. ಮತ್ತು ಇಲ್ಲಿಂದ್ರ ಈಗ ನಾವು ವಿಡಿಯೋಸ್ ಅದು ಇಲ್ಲೇ ಮಾಡ್ತೇವ್ರಿ. ಮತ್ತು ಯಾವಾಗ ಭೀ ಹೊರಗೆ ಹೋಗೋದೈತಂದ್ರೆ ಹೊರಗೆ ಭೀ ಹೋಗ್ತೇವ್ರಿ. ಅದು ಇಷ್ಟ ಖುಷಿ ಐತಿ ಲಾಂಗ್ ಡಿಸ್ಟೆನ್ಸ್ ಎಲ್ಲಾನು ಮುಗ್ದೈತಂತ. ಮತ್ತು ಇಷ್ಟ ಐತ್ರಿ ಗೈಸ್. ನಾ ಹೇಳ್ತೀನಿ ಕೇಳ್ರಿ. ಅಂದ್ರೆ ನಾವು ಫಸ್ಟ್ ಟೈಮ್ ಮೀಟ್ ಆಗೋದು ಎಲ್ಲಿ ಅಂದ್ರೆ ಕಿಲ್ಲದಾಗ. ಅದು ಫೋಟೋ ಇತ್ತು ಹಾಕಿದ್ದೇನೆ ನೋಡ್ರಿ. ಮತ್ತು ಅದನ್ನು ಫಸ್ಟ್ ಟೈಮ್ ಮೀಟ್ ಆಗೋದು ಕಿಲ್ಲ ಒಳಗ. ಆ ಟೈಮ್ನ ಅನ್ಕೋತೀನಿ ಪೂರ. ಮತ್ತು ಆಮೇಲೆ ಅಂಜಿನ ಮತ್ತು ಮರುಸ ಅಂದ್ರೆ ಫಸ್ಟ್ ಟೈಮಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ. ಅಂದ್ರೆ ಆಮೇಲೆ ಒಂದು ಸ್ವಲ್ಪ ಕೇಕ್ ಅಷ್ಟಕ್ಕೆ ಹೊಡೆದು ಬಿಟ್ಟಿನಿ ಫಸ್ಟ್ ಟೈಮ್. ಮತ್ತು ಆಮೇಲೆ ಮತ್ತೆ ಸೆಕೆಂಡ್ ಟೈಮ್ ಎಲ್ಲ ಅವಾಗ ಗಿಫ್ಟ್ ಕೊಟ್ಟಿನಿ, ಇದು ಫೋಟೋ ಕೊಟ್ಟಿನಿ ಗಿಫ್ಟ್. ಮತ್ತು ಆಮೇಲೆ ಮತ್ತೆ ಈ ವರ್ಷ ಇಲ್ಲ. ಮತ್ತು ಆಮೇಲೆ ಕಾಲಂ ಪೈಜಿನ ಕೊಟ್ಟಿನಿ. ಮತ್ತು ಆಮೇಲೆ ಇಷ್ಟ ಆಗಂತೆ ಗೈಸ್. ಅಷ್ಟೆಲ್ಲ ಮಾಡಿನಿಕಿ, ಅಷ್ಟೆಲ್ಲ ಮಾಡೋದಿಕ್ಕೆ ಭಾಳ ಖುಷಿ ಆಯ್ತು. ಈಕಿನ ಖುಷಿ ನೋಡಿ ಈಕಿನ ಖುಷಿ ಹೋಗ ನನ್ನ ಖುಷಿ ಅಂತ ತಿಳ್ಕೊಯ್ನಿ. ನನಗೆ ಹಿಂಗೆ ಅನಿಸ್ತೈತ್ರಿ ಕಿ ನಾನು ಯಾವ ಜನ್ಮನೂ ಪುಣ್ಯ ಅದಾವ್ರಿ ಕಿ ಇವ್ರು ನನಗೆ ಸಿಕ್ಕಿದಾರು ಕಿ ಲೈಫ್ ಪಾರ್ಟ್ನರ್. ಕಿ ನಂಗೆ ಗೊತ್ತಾಗಿರ್ಲಾಗಿರ್ ಕಿ ಇವ್ರು ನಂಗೆ ಸಿಗ್ಬೋದು. ಇವ್ರು ಅಂತ ಪಾರ್ಟ್ನರ್ಗೆ ಇಷ್ಟು ಕೇರಿಂಗ್, ಇಷ್ಟು ಪ್ರೀತಿ ಕೊಡೋರು, ಇಷ್ಟು ರೆಸ್ಪೆಕ್ಟ್ ನಾ ತಿಳ್ಕೊಲಾಗಿನ್ರಿ. ಕಿ ಈಗಿನ ಕಾಲದಾಗ ನೀವು ನೋಡೀರಿ ಕಿ ಎಲ್ಲಿ ಖರೆ ಪ್ರೀತಿ ಸಿಗ್ತೈತಿ. ಒಂದೊಂದ್ಸತಿ ಹುಡುಗಿ ಲಾಯಲ್ ಇದ್ರು ಹುಡುಗ ಇರಂಗಿಲ್ಲ, ಹುಡುಗ ಇದ್ರು ಹುಡುಗಿ ಇರಂಗಿಲ್ಲ. ಇಷ್ಟೇ ಇರ್ತೈತ್ರಿ ಕಿ ಅಂತ ಲವ್ ಸ್ಟೋರಿ ಎಲ್ಲಿ ನೋಡಕ್ ಸಿಗ್ತೈತ್ರಿ ಕಿ ಇಬ್ರು ಲಾಯಲ್ ಅದಾರ ಆ ರಿಲೇಷನ್ದಾಗ. ಇಬ್ರು ಬಿ ಕಿ ಅನ್ನವ್ರಿಗೆ ನಂಗೆ ನೀನ ಬೇಕು, ಮತ್ತು ಹುಡುಗಿ ಬಿ ಅನ್ನಕಿರಿ ನೀನು ನಂಗೆ ನೀನ ಬೇಕು, ಮತ್ತು ಯಾರೂ ಬೇಡ. ಇಂಥ ಇದ್ರಾಗ್ರಿ ಎಲ್ಲಿ ಬಿ ಇಂಥ ಲೈಫ್ ಪಾರ್ಟ್ನರ್ ಸಿಗೋದೇ ಇಲ್ಲ.
ಅದ್ರ ಸಂಬಂಧ ಇದ್ದೀನಕ್ಕೆ ನಾ ಪುಣ್ಯ ಮಾಡಿದೀನಿ ಇವ್ರ ಪಡ್ಯಾರ ಸಂಬಂಧ. ಗೈಸ್ ಹಂಗೇನಿಲ್ಲ, ನಾನು ಪುಣ್ಯ ಮಾಡೀನಿ ಈಗಿನ ನಾನು ಆಯ್ತು ಹೊಡ್ಕೊಳಕ. ಯಾಕಂದ್ರೆ ಈಗಿನ ಅಂದ್ರೆ ಜನರೇಷನ್ ಇಂಥ ಹುಡುಗಿ ಸಿಗೋದ ಕಷ್ಟ ಐತಿ ಪೂರ. ಅಂತದ್ದು ನಾ ಈಗಿನ ಪಡ್ಕೊಂಡೆ ಅಂದ್ರೆ ಕರ್ನೂರ್ ಎಲ್ಲ ಪುಣ್ಯ ಮಾಡೀನಿ. ಇಲ್ರಿ ನಾ ಮಾಡೇನ್ರಿ, ಇವ್ರಿಲ್ಲ. ಇರ್ಲಿಲ್ಲ ಗೈಸ್, ನಾ ಮಾಡೇನ್ರಿ. ನಾ 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 ನಮ್ದದ್ ನಡೀತಿರ್ತೈತರಿ. ಅದ್ ನಮ್ಮೊಳಗ್ ದಿನಾದ ನಡೀತೈತಿ. ಯಾವಾಗ ಬಿ ಇದ್ ಬಂತು ಅಂದ್ರೆ ಯಾರು ಬಿ ಕಮೆಂಟ್ ಮಾಡಿರ್ತಾರ್ರಿ ಕಿ ಅಣ್ಣ ನೀ ಪುಣ್ಯ ಮಾಡಿದ್ದಿ ಇಂಥ ಹುಡುಗಿ ಸಿಗಾಕ ಇದೆಲ್ಲ ಅಂತಿರ್ತಾರ್ರಿ. ಆಮೇಲೆ ಇವ್ರು ನಂಗೆ ಹೇಳ್ತಾರೆ ಕಿ ನೋಡಿದ್ ಕಮೆಂಟ್ ಮಾಡಿದವ್ರು ಕಿ ನಾ ಅಂತೇನ್ರಿ ಇಲ್ಲ, ಅದ್ ನಮ್ಮೊಳಗ್ ನಡೀತಿರ್ತೈತರಿ ಆರ್ಗ್ಯುಮೆಂಟ್ಸ್ ಅದ ಕಿ ನಾ ನಾ ನೀ ನಾ ಅದ್ ನಡೀತಿರ್ತೈತರಿ. ಮತ್ ನೋಡ್ರಿ ಇಷ್ಟ ಇತ್ತು ವಿಡಿಯೋ, ನಿಮಗೆ ಹೆಂಗ್ ಅನ್ಸತ್ತೆ ಅದ್ ಕಮೆಂಟ್ ಮಾಡಿ ಹೇಳ್ರಿ. ಮತ್ ಹೆಂಗ್ ಇನ್ಸ್ಟಾದಾಗ ಸಪೋರ್ಟ್ ಕೊಟ್ಟೇರಿ, ಪ್ರೀತಿ ಕೊಟ್ಟೇರಿ, ಹಂಗ ಯೂಟ್ಯೂಬ್ ಬಿ ಸಪೋರ್ಟ್ ಮತ್ ಪ್ರೀತಿ ಹಿಂಗ ಇರ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ರೀ. ಥ್ಯಾಂಕ್ ಯು.